ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೇಗಿದ್ರೆ ಎಲ್ಲರೂ? ಇವತ್ತು ನಾನು ನಿಮಗೆ ಮನೆಯಲ್ಲೇ ನ್ಯಾಚುರಲ್ ಆಗಿ ಯಾವ ರೀತಿ ಕೂದಲಿಗೆ ಕಲರ್ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ತುಂಬ ಜನರಿಗೆ ಬ್ಲ್ಯಾಕ್ ಕಲರ್ಗಿಂತ ಸ್ವಲ್ಪ ಮೆರೂನ್ ಕಲರ್ ಎಲ್ಲ ತುಂಬ ಇಷ್ಟ ಇರುತ್ತೆ. ಡೇ ಲೈಟಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಕೂದಲು ಮೆರೂನ್ ಕಲರ್ ಮಾಡಿದರೆ. ಅದನ್ನು ನಾನು ಮನೆಯಲ್ಲೇ ಯಾವ ರೀತಿ ನ್ಯಾಚುರಲ್ ಆಗಿ ಮಾಡ್ಬೋದು ಅಂತ ಹೇಳಿ ಈಸಿಯಾಗಿ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ. ನಾನು ಕೂಡ ಕಲರ್ ಮಾಡಿದ್ದೀನಿ, ಆದರೆ ಇವಾಗ ಡೇ ಲೈಟ್ ಇಲ್ಲ, ಯಾಕೆಂದರೆ ತುಂಬ ಮಳೆ ಬರ್ತಾ ಉಂಟು. ಹಾಗಾಗಿ ಲೈಟಲ್ಲಿ ನಿಮಗೆ ಕಾಣ್ತಾ ಇಲ್ಲ. ಸ್ವಲ್ಪ ನಾನು ಇಲ್ಲಿ ನಿಂತರೆ ನಿಮಗೆ ಗೊತ್ತಾಗುತ್ತೆ ನೋಡಿ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ನೋಡ್ಬೋದು. ಇದರ ಡೇ ಲೈಟ್ ಇದ್ದಿದ್ರೆ ಇನ್ನೂ ಕೂಡ ಚೆನ್ನಾಗಿ ಕಾಣ್ತಿತ್ತು. ಬಿಸಿಲಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನೋಡಿ. ಇಲ್ಲಿ ನೋಡ್ಬೋದು ನೀವು ಸ್ವಲ್ಪ ಕಲರ್ ಬಂದಿದೆ ನೋಡಿ. ಇಲ್ಲಿ ನೋಡ್ಬೋದು ನೀವು ಸ್ವಲ್ಪ ಕಲರ್ ಕಾಣ್ತದೆ ನಿಮಗೆ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂದರೆ ಇದು ನಿಮಗೆ ಕ್ಯಾಮ್ರಾದಲ್ಲಿ ಕ್ಯಾಚ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾನು ನಿಜವಾಗ್ಲೂ ನೋಡಿದರೆ ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಹಿಂದ್ಗಡೆಯಿಂದ ಸ್ವಲ್ಪ ಬ್ಲ್ಯಾಕ್, ಸ್ವಲ್ಪ ಮೆರೂನ್ ಕಲರ್ ಬಂದು ಕೂದಲು ತುಂಬ ಲುಕ್ ಕಾಣ್ತಾ ಉಂಟು. ನ್ಯಾಚುರಲ್ ಆಗಿ ಇದನ್ನು ನಾನು ಮನೆಯಲ್ಲಿ ಮಾಡಿದ್ದೇನೆ. ಈ ರೆಮಿಡಿಯನ್ನು ಯಾವ ರೀತಿ ನೋಡಿ, ಒಳಗೆ ಬರುವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ನೋಡಿ ನೋಡಿ ಇಲ್ಲಿ ಕಲರ್ ನೋಡಿ ಕಾಣ್ತಾ ಉಂಟು. ಮೆಹಂದಿ ಹಾಕಿದರೆ, ಕೇವಲ ಖಾಲಿ ಮೆಹಂದಿ ಹಾಕಿದರೆ ಈ ಕಲರ್ ಬರಲ್ಲ. ಇದಕ್ಕೆ ಕೆಲವು ಮೆಹಂದಿಗೆ ನಾನು ಕೆಲವು ವಸ್ತುವನ್ನು ಮಿಕ್ಸ್ ಮಾಡಿದ್ದೀನಿ. ಅದು ಏನಂತ ಹೇಳಿ ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಾಗೂ ತುಂಬ ಸ್ಮೂತಾಗಿ, ತುಂಬ ಶೈನಾಗಿ ಬರುತ್ತೆ ಕೂದಲು. ಹೋಮ್ ರೆಮಿಡಿಯನ್ನೇ ನಾನು ಯೂಸ್ ಮಾಡಿದ್ದೀನಿ. ಚೂರು ಕೂಡ ಕೆಮಿಕಲ್ ನಾನು ಏನು ಇದಕ್ಕೆ ಆ್ಯಡ್ ಮಾಡಲಿಲ್ಲ. ಅದು ಏನಂತ ಹೇಳಿ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಯಾವ ರೀತಿ ಮಾಡಿದರೆ ಈ ರೀತಿ ಕಲರ್ ಬರುತ್ತೆ ಕೂದಲಿಗೆ ಅಂತ ಹೇಳಿ ಜಸ್ಟ್ ಒಮ್ಮೆ ನೀವು ನೋಡ್ಕೊಂಡು ಬನ್ನಿ. ನಾನು ಏನು ಮಾಡಬೇಕಂತ ಹೇಳ್ತೀನಿ ಇವಾಗ ನಿಮಗೆ ನೋಡಿ. ಇದಕ್ಕೆ ಕತ್ತ ಅಂತ ಹೇಳ್ತಾರೆ. ಇದನ್ನು ನಾನು ನೀರಲ್ಲಿ ನೆನೆ ಹಾಕ್ಲಿಕ್ಕೆ ಉಂಟು. ಫುಲ್ ನೈಟ್ ನೆನೆ ಹಾಕಬೇಕಿದು. ಪಾನ್ ಬೀಡ ಸ್ಟಾಲ್ ಅಂತ ಹೇಳ್ತೀವಿ ನೋಡಿ, ಬೀಡ ಸ್ಟಾಲ್ ಅಂತ ಅವರ ಹತ್ರ ಇರುತ್ತೆ. ಸ್ವಲ್ಪ ರಿಕ್ವೆಸ್ಟ್ ಮಾಡಿದರೆ ಅವರು ಕೊಡ್ತಾರೆ, ಸ್ವಲ್ಪ ಕೇಳಿದರೆ ಅವ್ರು ಹೇಳಿದರೆ ನಿಮಗೆ ಆನ್ಲೈನಲ್ಲಿ ಕೂಡ ಇದು ಸಿಗುತ್ತೆ. ಕತ್ತ ಅಂತ ಹೇಳ್ತೀವಿ ಇದಕ್ಕೆ ನಾವು. ಇದನ್ನು ನೆನೆ ಹಾಕಿ ಆಮೇಲೆ ನಾನಿವಾಗ ಬೀಟ್ರೂಟನ್ನು ನೋಡಿ, ಒಂದು ಫುಲ್ ಬೀಟ್ರೂಟ್ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ನೀರು ಹಾಕಿ ಬಾಯ್ಲ್ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. ಇದು ಕೂಡ ನಾನು ನೈಟಿಗೆ ಫುಲ್ ನೈಟ್ ಇಡಬೇಕು ಇದನ್ನು ನಾವು ಮಾಡಿ. ಹಾಗಾಗಿ ಇವಾಗ ಬಾಯ್ಲ್ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. ಚೆನ್ನಾಗಿ ಇದು ಬಾಯ್ಲ್ ಆದಮೇಲೆ ನೋಡಿ, ಇವಾಗ ಬಾಯ್ಲ್ ಆಗ್ತಾ ಉಂಟು. ಇವಾಗ ನಾನು ಇದಕ್ಕೆ ಟೀ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಕಾಫಿ ಪೌಡರ್ ಆದರೆ ಕಾಫಿ ಪೌಡರ್ ಕೂಡ ನೀವು ಆ್ಯಡ್ ಮಾಡ್ಬೋದು. ಟೀ ಪೌಡರ್ ಆದರೆ ಟೀ ಪೌಡರ್ ಕೂಡ ನೀವು ಆ್ಯಡ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಕುದಿ ಬಂದ ಮೇಲೆ ಒಳ್ಳೆ ರೀತಿಯಲ್ಲಿ ಕುದಿಸ್ಬೇಕು ಇದನ್ನು. ಇದರೆಲ್ಲ ಕಲರ್ ಚೆನ್ನಾಗಿ ಬಿಡಬೇಕು. ಆಮೇಲೆ ಇದನ್ನು ಆಫ್ ಮಾಡಿ ಫುಲ್ ನೈಟ್ ನಾವು ಇದೇ ರೀತಿ ಇಡಬೇಕು. ಕತ್ತ ಹಾಗೂ ಇದನ್ನು ಫುಲ್ ನೈಟ್ ನಾವು ಇದೇ ರೀತಿ ಇಡಬೇಕು. ಓಕೆ, ಇವಾಗ ನೆಕ್ಸ್ಟ್ ಡೇ ಇದನ್ನು ನಾವು ಚೆನ್ನಾಗಿ ಸಾಣಿಸ್ಬೇಕು, ಸೋಸಬೇಕು. ಚೆನ್ನಾಗಿ ಎಲ್ಲ ಹಿಂಡಿ ತೆಗೆದು ಸೋಸಿ ತೆಗೀರಿ. ಎಲ್ಲ ಬೀಟ್ರೂಟ್ ನೀರೆಲ್ಲ ಹೋಗಲಿ, ಎಲ್ಲ ಚೆನ್ನಾಗಿ ಹಿಂಡಿ ತೆಗೀರಿ ಎಲ್ಲವನ್ನು. ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಇದೇ ಕಲರ್ ನಿಮ್ಮ ಕೂದಲಿಗೆ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಹಾಗೂ ನೋಡಿ, ನಾನು ಆಗ ಕತ್ತ ಅಂತ ಹೇಳಿದ್ದೀನಿ, ನೈಟಲ್ಲಿ ನಾನು ನೆನೆ ಹಾಕಿದ್ದೆ, ಅದರದ್ದು ಕೂಡ ಚೆನ್ನಾಗಿ ಕಲರ್ ಬಿಟ್ಟಿದೆ. ಇದನ್ನು ಕೂಡ ಹಾಕಿ ಇದನ್ನು ನೆಕ್ಸ್ಟ್ ನೀವು ಯಾವಾಗಲಾದ್ರು ಮಾಡುವಾಗ ಯೂಸ್ ಮಾಡ್ಬೋದು. ಬಿಸಿಲಿಗೆ ಒಣಗಲಿಕ್ಕೆ ಇಟ್ಟರೆ ಆಯಿತು. ಇವಾಗ ಶೈನ್ ಬರಲಿಕ್ಕೋಸ್ಕರ ನಾನು ಎಗ್ ವೈಟನ್ನು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಆಪ್ಷನಲ್ಲಿ ಇದು ಬೇಕಿದ್ದರೆ ನೀವು ಯೂಸ್ ಮಾಡ್ಬೋದು. ಇಲ್ದಿದ್ರೆ ತುಂಬ ಚೆನ್ನಾಗಿ ಶೈನ್ ಕೊಡುತ್ತೆ ಇದು. ನಾವು ಡೇ ಲೈಟಲ್ಲೆಲ್ಲ ಹೊರಗೆ ಹೋಗುವಾಗ ತುಂಬ ಚೆನ್ನಾಗಿ ಇದು ಶೈನ್ ಕೊಡುತ್ತೆ ನಮ್ಮ ಕೂದಲಿಗೆ. ಆಪ್ಷನಲ್ಲಿ ಇದು ನಿಮಗೆ ಬೇಕಿದ್ದರೆ ನೀವು ಯೂಸ್ ಮಾಡ್ಬೋದು. ಖಾಲಿ ಇದರದ್ದು ವೈಟ್ ಮಾತ್ರ ಹಾಕಿ, ಎಲ್ಲೋ ಹಾಕೋದು ಬೇಡ. ನೆಕ್ಸ್ಟ್ ನಾನಿವಾಗ ಇದಕ್ಕೆ ಮೊಸರನ್ನು ಯೂಸ್ ಮಾಡಿದ್ದೀನಿ. ಕರ್ಡ್ ಅಂತ ಹೇಳ್ತೀನಿ ನೋಡಿ, ಮೊಸರನ್ನು ಯೂಸ್ ಮಾಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು, ಜಾಸ್ತಿ ಯೂಸ್ ಮಾಡಲಿಲ್ಲ. ನಿಮಗೆ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಬೋದು. ಓಕೆ, ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಕಲರ್ ನಿಮ್ಮ ಕೂದಲಿಗೆ ಬರುವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ, ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಮೆಹಂದಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಮೆಹಂದಿ ಪೌಡರ್ 1 ಕಪ್ಪಷ್ಟು, ನಿಮಗೆ ಎಷ್ಟು ಆ ನೀರಿಗೆ ಆಗುತ್ತೆ ನೋಡಿ ಅಷ್ಟು ಹಾಕಬೇಕು ನಾವು. ಇದು ನಾನು ನುಪ್ಪುರ್ ಮೆಹಂದಿ ಅಂತ ಹೇಳ್ತೀನಿ ನೋಡಿ.
ನುಪುರ್ ಹೀನಾ ಮೆಹಂದಿ ಅಂತ ಹೇಳಿ ಗಾಡ್ರೇಜ್ ಅವರದು ತುಂಬ ಚೆನ್ನಾಗಿದೆ. ನಾನು ತುಂಬ ಟೈಮಿಂದ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ತುಂಬ ಇಷ್ಟ ಆಯ್ತಿದು. ಬೇರೆ ಶಹನಾಜ್ ಮೆಹಂದಿ ಎಲ್ಲ ಸಿಗುತ್ತೆ, ಅದು ಕೂಡ ಇನ್ನೂ ಕೂಡ ಚೆನ್ನಾಗಿದೆ. ಆದರೆ ಇಲ್ಲಿ ನಮ್ಮ ಮಂಗಳೂರಲ್ಲಿ ಅದಷ್ಟು ಆನ್ಲೈನಲ್ಲಿ ಮಾತ್ರ ಸಿಗುತ್ತೆ, ಇಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ನಾನು ಇದು ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ ಮೆಹಂದಿ ನಿಮಗೆ ಇಷ್ಟ ನೋಡಿ ಅದನ್ನು ನೀವು ಹಾಕ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ, ಇನ್ನೂ ಸ್ವಲ್ಪ ಬೇಕಿದ್ದರೆ ಸ್ವಲ್ಪ ಹಾಕಿ, ಇದಕ್ಕೆ ಸ್ವಲ್ಪ ತಿಕ್ಕಾಗಿ ಮಿಕ್ಸ್ ಮಾಡಿದನು. ಆಮೇಲೆ ಇವಾಗ ನಾನು ಲೈಮ್ ಹಾಕ್ತಾಯಿದ್ದೀನಿ, ಲೈಮ್ ನೀರನ್ನು ಹಾಕ್ತಾಯಿದ್ದೀನಿ. ಇದು ಇನ್ನೂ ಕೂಡ ಕಲರ್ ಎನ್ಹೆನ್ಸ್ ಮಾಡಲಿಕ್ಕೆ, ಇನ್ನೂ ಕೂಡ ಕಲರ್ ಡಾರ್ಕ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಹಾಗೂ ಕೂದಲಿಗೆ ಕೂಡ ಡ್ರ್ಯಾಂಡ್ರಫ್ಗಿರಲಿ ಅಥವಾ ಶೈನಿಗಿರಲಿ ಎಲ್ಲದಕ್ಕೂ ಇದು ಒಳ್ಳೆಯದು. ಹಾಗಾಗಿ ನಾನು ಇದನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಿ ಅಟ್ಲೀಸ್ಟ್ ನೀವು ಒಂದು 3 ಗಂಟೆ ಆದರೂ ಹೀಗೆ ಬಿಡಬೇಕಿದು. 2ರಿಂದ 3 ಗಂಟೆವರೆಗೂ ಇದನ್ನು ಹೀಗೇ ಬಿಡಿ. ಕೆಲವರು ಕೇಳ್ತಾರೆ ನೈಟ್ ಪೂರ್ತಿ ಮೆಹಂದಿಯನ್ನು ಈ ರೀತಿ ಇಡ್ಬೋದಾ ಅಂತ ಹೇಳಿ. ನೈಟ್ ಪೂರ್ತಿ ಇಡೋದು ಒಳ್ಳೆಯದಲ್ಲ ಅಂತ ಆಗುತ್ತೆ ನನಗೆ. ಅದರ ಕಲರ್ ಇಷ್ಟೇ ಟೈಮ್ ಅಂತ ಇರುತ್ತೆ ಮತ್ತು ಹೋಗುತ್ತೆ. ಹಾಗಾಗಿ ಒಂದು 2ರಿಂದ 3 ಗಂಟೆ ಒಟ್ಟಿಗೆ ಇಟ್ಟರೆ ಸಾಕು. ಆಮೇಲೆ ಇದನ್ನು ಅಪ್ಲೈ ಮಾಡಿ ನೀವು. ಇವಾಗ ನೋಡಿ ನಾನು ಇದನ್ನು ಇಟ್ಟಿದ್ದೀನಿ, 2ರಿಂದ 3 ಗಂಟೆ ತನಕ ಆಗಿದೆ. ಇವಾಗ ಅಟ್ಲೀಸ್ಟ್ 2 ಗಂಟೆ ಆಗಿದೆ. ಇವಾಗ ನಾನು ಇದನ್ನು ಕೂದಲಿಗೆ ಅಪ್ಲೈ ಮಾಡ್ತೀನಿ. ನೋಡಿ ತುಂಬ ಚೆನ್ನಾಗಿ ಇದು ಮಿಕ್ಸ್ ಆಗಿದೆ. ಇವಾಗ ಎಲ್ಲ ಕೂದಲಿಗೆ ನಿಮಗೆ ಎಷ್ಟು ಉಂಟು ನೋಡಿ ಆ ಪ್ರಮಾಣದಲ್ಲಿ ಕೂದಲಿಗೆ ತುಂಬ ದಪ್ಪವಾಗಿ ನೀವು ಹಾಕಿ. ತುಂಬ ಲೈಟಲ್ಲಿ ಹಾಕಿದರೆ ಸ್ವಲ್ಪ ಲೈಟ್ ಕಲರ್ ಬರುತ್ತೆ. ನಿಮಗೆ ದಪ್ಪ ಕಲರ್ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಆಗಿ ಹಾಕಿ. ಇದನ್ನು ನೋಡಿ ಈ ರೀತಿ ಚೆನ್ನಾಗಿ ಹಾಕಿ ನಿಮ್ಮ ಕೂದಲಿಗೆ. ಸೈಡಿಗೆಲ್ಲ ತಾಗಿದರೆ ಪರವಾಗಿಲ್ಲ, ಮತ್ತು ಅದು ಒರೆಸಿ ತೆಗಿಬೋದು. ಕಲರ್ ಏನು ಬರಲ್ಲ, ಖಾಲಿ ಕೂದಲಿಗೆ ಮಾತ್ರ ಕಲರ್ ಬರುತ್ತೆ. ಹಾಗಾಗಿ ಚೆನ್ನಾಗಿ ಹಾಕಿ ಇದನ್ನು ಫುಲ್ಲು ಒಳ್ಳೆ ರೀತಿಯಲ್ಲಿ ಎಲ್ಲದಕ್ಕೂ ನಾನು ಅಪ್ಲೈ ಮಾಡ್ತೀನಿ. ನೋಡಿ ಅಪ್ಲೈ ಮಾಡಿದ್ದೀನಿ. ಇವಾಗ ಇದನ್ನು ನಾನು ಅಟ್ಲೀಸ್ಟ್ ಒಣಗೋ ತನಕ, ಸರಿಯಾಗಿ ಕೂದಲಿಗೆ ಒಣಗೋ ತನಕ ಬಿಡ್ತೀನಿ. ನಿಮಗೆ ಕಲರ್ ಸ್ವಲ್ಪ ಲೈಟಲ್ಲಿ ಬೇಕಿದ್ದರೆ ಸ್ವಲ್ಪ ಹೊತ್ತು ಇಟ್ಟು ನೀವು ಇದನ್ನು ವಾಶ್ ಮಾಡ್ಬೋದು. ನಾನು ಇದನ್ನು ಫುಲ್ಲು ಡ್ರೈ ಮಾಡಿ ವಾಶ್ ಮಾಡ್ತೀನಿ. ಆಮೇಲೆ ವಾಶ್ ಮಾಡುವಾಗ ಶ್ಯಾಂಪು ಎಲ್ಲ ಏನು ಯೂಸ್ ಮಾಡಲಿಕ್ಕಿಲ್ಲ, ಖಾಲಿ ನೀವು ವಾಶ್ ಮಾಡಬೇಕು, ನೀರಿಂದಲೇ ವಾಶ್ ಮಾಡಬೇಕು. ನೆಕ್ಸ್ಟ್ ಡೇ ಬೇಕಿದ್ದರೆ ಶ್ಯಾಂಪೂಯಿಂದ ವಾಶ್ ಮಾಡ್ಬೋದು. ಆದರೆ ಇವತ್ತು ಶ್ಯಾಂಪು ಹಾಕಿಬಿಡಿ. ಡ್ರೈ ಆದಮೇಲೆ, ವಾಶ್ ಆದಮೇಲೆ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ನೋಡಿ ಇಲ್ಲಿ ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಂತ ಹೇಳಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆದರೆ ಇಲ್ಲಿ ಬಿಸಿಲಿಲ್ಲ, ಇವತ್ತು ತುಂಬ ಮಳೆ ಬರ್ತಾ ಉಂಟು. ಹಾಗಾಗಿ ನಿಮಗೆ ಅಷ್ಟು ನನಗೆ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲದಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಂಡು, ಬಿಸಿಲಿದ್ದಿದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತಿದ್ದು. ಹೊರಗಡೆ ಜಸ್ಟ್ ನೀವು ಈ ರೀತಿ ಹಾಕಿ ಹೋದರೆ ತುಂಬ ಮೆರೂನ್ ರೀತಿ ನೋಡಿ ಯಾವ ರೀತಿ ಕಲರ್ ಕಾಣ್ತಾ ಉಂಟು. ಕೆಲವು ಕಡೆ ಕಪ್ಪು, ಕೆಲವು ಕಡೆ ಈ ರೀತಿ ಮೆರೂನ್ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ನಾನು. ತುಂಬ ಚೆನ್ನಾಗಿ ಕಾಣ್ತಾ ಉಂಟು ಕಲರ್ ನೋಡುವಾಗ. ಕ್ಯಾಮ್ರಾದಲ್ಲಿ ಮಾತ್ರ ಕ್ಯಾಚ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನನಗೆ. ಆದರೆ ಈ ರೀತಿ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಹೇಳಿ. ನೋಡಿ ಮೆಹಂದಿ ರೀತಿಯಲ್ಲ, ಸ್ವಲ್ಪ ಡಿಫ್ರೆಂಟಲ್ಲಿ ಕಲರ್ ಬಂದಿದೆ ಇದು. ನೋಡಿ ಕಾಣ್ತಾ ಉಂಟಲ್ಲ, ಹೊರಗಡೆ ನಾವು ಯಾವ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ ಕಲರ್. ಇದು ನೋಡ್ತಾ ಇದ್ದೀರಲ್ಲ, ನೋಡಿ ನೋಡಿ ಎಷ್ಟು ಚಂದ ಕಲರ್ ಬಂದಿದೆ ನೋಡಿ. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ನ್ಯಾಚುರಲ್ ಆಗಿ ಮನೆಯಲ್ಲಿ ನಾವು ಮಾಡುವಂಥ ಕಲರ್ ನಾನು ನಿಮಗೆ ತೋರಿಸಿದ್ದೀನಿ ಇವತ್ತು. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗ್ಬೋದು. ಜಸ್ಟ್ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಫುಲ್ಲಿ ನ್ಯಾಚುರಲ್, ಇದಕ್ಕೆ ಯಾವುದೇ ಕೆಮಿಕಲ್ ಯಾವುದೇ ಇಲ್ಲದೆ ನಾನು ಮನೆಯಲ್ಲಿ ಯಾವ ರೀತಿ ತುಂಬ ಕ್ಲೀನಾಗಿ ನಾವು ಕಲರ್ ಪ್ಯಾಕೆಟ್ ಸಿಗುತ್ತೆ ನೋಡಿ ಮೆರೂನ್ ಕಲರ್, ಆ ರೀತಿ ಯಾವ ರೀತಿ ಕಲರ್ ಮಾಡೋದಂತ ಇವತ್ತು ಹೇಳಿದ್ದೀನಿ ನೋಡಿ. ಇಲ್ಲಿ ಕಾಣ್ತಾ ಉಂಟು ನೋಡಿ ನಿಮಗೆ. ಮೆಹಂದಿ ಕಲರ್ ಈ ರೀತಿ ಬರಲ್ಲ, ಇದು ಫುಲ್ಲು ಒಂಥರ ಬೀಟ್ರೂಟ್ ಕಲರ್ ಬರುತ್ತೆ ನೋಡಿ, ಆ ರೀತಿ ಬರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ಯಾರಿಗಾದರೂ ಇಷ್ಟ ಇದ್ದರೆ ನೀವು ಹಾಕ್ಬೋದು. ಡೇ ಲೈಟಲ್ಲಿ ಇನ್ನೂ ಕೂಡ ನಿಮಗೆ ಚೆನ್ನಾಗಿ ಕಾಣುತ್ತೆ ಇದು. ಆದರೆ ಇವತ್ತು ಏನು ಮಾಡೋದು ಹೇಳಿ ನೋಡಿ, ತುಂಬ ಜೋರಾಗಿ ಮಳೆ ಬರ್ತಾ ಉಂಟು. ಇಲ್ಲದ್ರೆ ನಿಮಗೆ ಇನ್ನೂ ಕೂಡ ಕರೆಕ್ಟಾಗಿ ನಾನು ತೋರಿಸ್ತಾ ಇದ್ದೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ವ್ಲಾಗ್ಸನ್ನು ಹಾಕ್ತಾ ಇದ್ದೀನಿ, ನಾನು ಡೈಲಿ ವೀಡಿಯೋಸ್ ಹಾಕ್ತಾ ಇದ್ದೀನಿ. ಹಾಗಾಗಿ ನೋಟಿಫಿಕೇಷನ್ ಸಿಗೋಗೋಸ್ಕರ ಸೈಡಲ್ಲಿರುವ ಬೆಲ್ ಬಟನ್ ಕೂಡ ನೀವು ಒತ್ತಲೇಬೇಕು. ನೆಕ್ಸ್ಟ್ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.